ಎಲ್ಲರಿಗೂ ನಮಸ್ಕಾರ. ಆರ್ ಡಿ ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ತಲೆಹೊಟ್ಟನ್ನು ನಿವಾರಿಸಿಕೊಳ್ಳಲು ಯಾವ ತರಕಾರಿಯನ್ನು ಉಪಯೋಗಿಸಬೇಕು? ಎ ಸೌತೆಕಾಯಿ, ಬಿ ಪಡವಲಕಾಯಿ, ಸಿ ಹೀರೆಕಾಯಿ, ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಬಿ ಪಡವಲಕಾಯಿ. ಪಡವಲಕಾಯಿ ಇದು ತಲೆಹೊಟ್ಟನ್ನು ನಿವಾರಿಸಲು ಸಹಾಯಕಾರಿ. ಇದರಲ್ಲಿರುವ ಪೋಷಕಾಂಶ ತಲೆಹೊಟ್ಟಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತವೆ. ಹಾಗಾಗಿ ಪಡವಲಕಾಯಿ ಮತ್ತು ಅದರ ಬೀಜವನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಅದರಿಂದ ರಸ ತೆಗೆಯಿರಿ. ಆ ರಸವನ್ನು ತಲೆಯ ನೆತ್ತೆಯ ಮೇಲೆ ಹಚ್ಚಿ 30 ನಿಮಿಷಗಳ ಕಾಲ ಬಿಟ್ಟು ಹರ್ಬಲ್ ಶಾಂಪು ಬಳಸಿ ಕೂದಲನ್ನು ವಾಶ್ ಮಾಡಿ. ಇದರಿಂದ ನಿಮ್ಮ ತಲೆಹೊಟ್ಟು ನಿವಾರಣೆಯಾಗುತ್ತದೆ. ಎರಡನೇ ಪ್ರಶ್ನೆ, ಈ ಮನೆಮದ್ದನ್ನು ಸೇವಿಸಿದರೆ ನಿಮ್ಮ ಹತ್ತಿರಕ್ಕೂ ಸುಳಿಯಲ್ಲ, ಶೀತ ಮತ್ತು ಕೆಮ್ಮು. ಆಪ್ಷನ್ ಎ ಟೊಮೆಟೊ, ಬಿ ಬದನೆಕಾಯಿ, ಸಿ ಈರುಳ್ಳಿ, ಡಿ ಜೇನುತುಪ್ಪ. ಉತ್ತರವನ್ನು ನೋಡುವುದಕ್ಕೆ ಮುಂಚೆ ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಮುಂದೆ ಅನೇಕ ವಿಡಿಯೋಗಳನ್ನು ಮಾಡುವುದಕ್ಕೆ ಸ್ಫೂರ್ತಿಯಾಗುತ್ತದೆ. ಸರಿಯಾದ ಉತ್ತರ ಈರುಳ್ಳಿ ಮತ್ತು ಜೇನುತುಪ್ಪ. ಈರುಳ್ಳಿ ಕೇವಲ ಅಡುಗೆಯ ರುಚಿ ಹೆಚ್ಚಿಸೋದು ಮಾತ್ರವಲ್ಲದೆ ಇದು ಶೀತ ಜ್ವರದಂಥ ಕಾಯಿಲೆಗೆ ರಾಮಬಾಣ ಕೂಡ ಹೌದು. ಅದೇ ರೀತಿ ಜೇನುತುಪ್ಪ ಕೂಡ ಶೀತ ಮತ್ತು ಕೆಮ್ಮಿನ ವಿರುದ್ಧ ಪರಿಣಾಮಕಾರಿ ಔಷಧಿಯಾಗಿರುತ್ತದೆ. ಈ ಎರಡು ಪದಾರ್ಥಗಳು ಒಂದಾದವು ಅಂದರೆ ಅಲ್ಲಿಂದ ಶೀತ ಮತ್ತು ಕೆಮ್ಮು ಓಡಿ ಹೋಗುತ್ತವೆ. ಮೂರನೇ ಪ್ರಶ್ನೆ, ದೇಹದ ಕರುಳನ್ನು ನೈಸರ್ಗಿಕವಾಗಿ ಸ್ವಚ್ಛ ಮಾಡುವ ಆಹಾರ ಯಾವುದು? ಎ ಅಗಸೆ ಬೀಜ, ಬಿ ಬೀಟ್ರೂಟ್, ಸಿ ಮೆಂತ್ಯಕಾಳು, ಡಿ ಲಿಚಿ ಹಣ್ಣು. ಸರಿಯಾದ ಉತ್ತರ ಎ ಅಗಸೆ ಬೀಜ. ಅಗಸೆ ಬೀಜಗಳಲ್ಲಿ ನಾರಿನಾಂಶ ಹೇರಳವಾಗಿ ಕಂಡುಬರುತ್ತವೆ. ಇವು ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಿ ಕರುಳನ್ನು ಶುದ್ಧೀಕರಿಸುವಲ್ಲಿ ನೆರವಾಗಲಿದೆ. ಮೂರನೇ ಪ್ರಶ್ನೆ, ಕೊತ್ತಂಬರಿ ಕಾಳು ನೆನೆಸಿದ ನೀರು ಕುಡಿಯುವುದರಿಂದ ಯಾವ ಆರೋಗ್ಯ ಲಾಭ ಪಡೆಯಬಹುದು? ಆಪ್ಷನ್ ಎ ಹೊಟ್ಟೆ ನೋವು, ಆಪ್ಷನ್ ಬಿ ಎದೆ ನೋವು, ಆಪ್ಷನ್ ಸಿ ಮಧುಮೇಹ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಸಿ ಮಧುಮೇಹ. ವೈದ್ಯರು ಮಧುಮೇಹಿಗಳಿಗೆ ಕೊತ್ತಂಬರಿಯನ್ನು ಹೆಚ್ಚಾಗಿ ಬಳಸಲು ಸೂಚಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಕೊತ್ತಂಬರಿಗೆ ಮಧುಮೇಹವನ್ನು ನಿಯಂತ್ರಿಸುವ ಶಕ್ತಿ ಇದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿ ದೇಹದ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ಐದನೇ ಪ್ರಶ್ನೆ, ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಗುರುತಿಸುವುದು ಹೇಗೆ ಗೊತ್ತಾ? ಆಪ್ಷನ್ ಎ ಸುಸ್ತು, ಆಪ್ಷನ್ ಬಿ ಬೆವರಿಕೆ, ಆಪ್ಷನ್ ಸಿ ರಕ್ತ ಪೂರೈಕೆ ಕಡಿಮೆ, ಆಪ್ಷನ್ ಡಿ ಎದೆ ನೋವು. ಸರಿಯಾದ ಉತ್ತರ ಸಿ ರಕ್ತ ಪೂರೈಕೆ ಕಡಿಮೆ. ಹೃದಯಕ್ಕೆ ರಕ್ತ ಪೂರೈಕೆ ಕಡಿಮೆಯಾದಾಗ ಅಥವಾ ನಿಂತಾಗ ಸೈಲೆಂಟ್ ಹೃದಯಘಾತವು ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು. ಹೆಚ್ಚಿನ ಜನರು ಇದನ್ನು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಎಂದು ಕರೆಯುತ್ತಾರೆ. ಈ ಕಾರಣದಿಂದಾಗಿ ಹೃದಯಘಾತವನ್ನು ನಿಮ್ಮ ತಂಟೆಗೆ ಬರೆದಿದ್ದ ಹಾಗೆ ನೋಡಿಕೊಳ್ಳಿ. ಧನ್ಯವಾದಗಳು ಗೆಳೆಯರೆ. ಹೀಗೆ ನಿಮ್ಮ ಪ್ರೋತ್ಸಾಹ ಮುಂದುವರಿಯಲಿ. ನಿಮಗೆ ನಾವು ಅತ್ಯದ್ಭುತ ಮಾಹಿತಿಗಳನ್ನು ಕೊಡಲು ಪ್ರಯತ್ನ ಮಾಡುತ್ತೇವೆ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.